ಶುಭೋದಯ ಕಾರ್ಯಕ್ರಮಕ್ಕೆ ಪ್ರಿಯ ವೀಕ್ಷಕರೆಲ್ಲರಿಗೂ ಸುಸ್ವಾಗತ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಸತ್ಯವೇದದಲ್ಲಿ ಓದ್ತೇವೆ, ಪ್ರಲಾಪಗಳು 3:21-23 ವಾಕ್ಯದಲ್ಲಿ, ನಾವು ಬದುಕಿ ಉಳಿದಿರುವುದು ಯೆಹೋವನ ಕೃಪೆಯೇ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ, ಅವು ದಿನ ದಿನವೂ ಹೊಸತಾಗಿ ಒದಗಿ ಬರ್ತವೆ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ಓದ್ತೇವೆ. ಒಂದೊಂದು ಮುಂಜಾನೆ ನಾವು ಎದ್ದೇಳುವಾಗ ನಾವು ದೇವರ ಉಪಕಾರವನ್ನು ಸ್ಮರಿಸಿ ಕರಗಳನ್ನೆತ್ತಿ ದೇವರಿಗೆ ನಾವು ಯಾವಾಗಲೂ ಸ್ತುತಿ ಸ್ತೋತ್ರವನ್ನು ನಾವು ಸಲ್ಲಿಸಬೇಕು. ಕಾರಣ, ರಾತ್ರಿ ಮಲಗಲಿಕ್ಕೆ ಹೋದಂಥ ಅನೇಕರು ಮುಂಜಾನೆ ಅವರು ಆರೋಗ್ಯದೊಂದಿಗೆ ಅನೇಕರು ಹೇಳುವುದಿಲ್ಲ. ಅನೇಕರು ವ್ಯಾಧಿಗ್ರಸ್ತರಾಗಿ ರೋಗಗ್ರಸ್ತರಾಗಿ ಹಾಸಿಗೆಯಲ್ಲಿ ಬಿದ್ದುಕೊಳ್ತಾರೆ. ಇನ್ನು ಅನೇಕರು ಈ ಲೋಕವನ್ನೇ ಬಿಟ್ಟು ಹೋಗ್ತಾರೆ. ಕಳೆದಂಥ ದಿವಸಗಳಲ್ಲಿ ಕುವೈಟಿನಲ್ಲಿ ನನ್ನ ಪ್ರಿಯ ಮಿತ್ರರೊಬ್ಬರು ಒಂದು ಘಟನೆ ವಿವರಿಸಿದರು. ಆ ವ್ಯಕ್ತಿಯ ಮನೆ ಕಡೆಯಿಂದ ನಾವು ಹಾದು ಹೋಗ್ತಾ ಇದ್ದೆವು. ಆಗ ಅವರು ಹೇಳಿದರು, ಈ ಮನೆ ನನ್ನ ಸ್ನೇಹಿತನದ್ದು, ಅವನಿಗೆ ಜಾಸ್ತಿ ವೇಜ್ ಇಲ್ಲ, ಅವನು 45 ವರ್ಷ ಮಾತ್ರ ಆತನಿಗೆ ಪ್ರಾಯ, ಒಳ್ಳೆ ಉದ್ಯೋಗದಲ್ಲಿದ್ದರು, ಒಳ್ಳೆ ಸಂಬಳ ಬರ್ತಾಯಿತ್ತು, ಹೆಂಡತಿ ಮಕ್ಕಳೆಲ್ಲ ಸಂತೋಷವಾಗಿ ಇದ್ದರು ಮತ್ತು ಯಾವುದೇ ಅನಾರೋಗ್ಯ ಕೂಡ ಅವರ ಶರೀರದಲ್ಲಿ ಇರಲಿಲ್ಲ. ಅವರು ರಾತ್ರಿ ಮಲಗಿದರು, ಆದರೆ ಬೆಳಿಗ್ಗೆ ಅವರು ಏಳಲಿಲ್ಲ, ನಿದ್ರೆಯಲ್ಲಿಯೇ ಅವರು ಈ ಲೋಕವನ್ನು ಬಿಟ್ಟು ಹೋದರೆಂಬುದಾಗಿ ದುಃಖದಿಂದ ಅವರು ತನ್ನ ಸ್ನೇಹಿತನ ವಿಷಯದಲ್ಲಿ ನನಗೆ ಹೇಳ್ತಾ ಇದ್ದರು. ಇವತ್ತು ನಾವು ಧನ್ಯರು. ಕಾರಣ ಏನೆಂದರೆ ಪ್ರಿಯರೇ, ಈ ಮುಂಜಾನೆಯಲ್ಲಿ ಶುಭೋದಯ ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕೋಸ್ಕರ ಕರ್ತನು ನಮ್ಮನ್ನು ಆತನ ಪಾದಪೀಠಕ್ಕೆ ಕರ್ಕೊಂಡು ಬಂದಿದ್ದಾನೆ. ದೇವರ ವಾಕ್ಯಗಳನ್ನು ಈ ಸಮಯದಲ್ಲಿ ಧ್ಯಾನಿಸೋಣ. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 23ನೇ ವಾಕ್ಯದಿಂದ 25 ವಚನಗಳು. ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಡು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದೆವೆಂಬುದಾಗಿ ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿಬಿಡುವನು ಅಂದನು. ಕರ್ತನಾದ ಯೇಸು ಕ್ರಿಸ್ತನು ಈ ಮಾತುಗಳನ್ನು ಹೇಳಿರುವಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರು ಅದಕ್ಕಿಂತ ಮುಂಚಿನ ವಾಕ್ಯಗಳನ್ನು ನಾವು ಧ್ಯಾನಿಸುವುದಾದರೆ, ಅವರು ಬೆಥಾನ್ಯವನ್ನು ಬಿಟ್ಟು ಅವರು ಜೆರೂಸಲೇಮಿಗೆ ಅವರು ಹೋಗುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹಸಿದ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಹಸಿದಾಗ ಅದರಲ್ಲಿ ಆ ಅಂಜೂರದ ಮರವನ್ನು ನೋಡಿದ, ಅದರಲ್ಲಿ ಆತನು ಹಣ್ಣನ್ನು ಎದುರು ನೋಡಿಕೊಂಡು ಆತನು ಹೊರಟ, ಆದರೆ ಅದರಲ್ಲಿ ಹಣ್ಣುಗಳು ಆತನಿಗೆ ಸಿಗಲಿಲ್ಲ, ಅದರಲ್ಲಿ ಬರೀ ಎಲೆಗಳೇ ತುಂಬಿದವೆಂಬುದಾಗಿ ನಾವು ನೋಡ್ತೇವೆ. 12-14 ವಾಕ್ಯದಲ್ಲಿ, ಮರುದಿನ ಅವರು ಬೆಥಾನ್ಯವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು ಮತ್ತು ಎಲೆ ಬಿಟ್ಟಿದ್ದ ಒಂದು ಅಂಜೂರದ ಮರವನ್ನು ದೂರದಲ್ಲಿ ಕಂಡು ಅದರಲ್ಲಿ ತನಗೇನಾದರೂ ಹಣ್ಣು ಸಿಕ್ಕಿತೆಂದು ಅಲ್ಲಿಗೆ ಹೋದನು. ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನೂ ಕಾಣಲಿಲ್ಲ, ಅದು ಅಂಜೂರದ ಹಣ್ಣಿನ ಕಾಲವಲ್ಲ. ಆಗ ಯೇಸು ಆ ಮರಕ್ಕೆ, ಇನ್ನು ಮೇಲೆ ಒಬ್ಬರೂ ನಿನ್ನಲ್ಲಿ ಹಣ್ಣನ್ನು ಎಂದೆಂದಿಗೂ ತಿನ್ನದ ಹಾಗಾಗಲಿ ಎಂದು ಹೇಳಿದನು. ಆತನ ಶಿಷ್ಯರು ಅದನ್ನು ಕೇಳಿದರು. ಒಂದು ಮರದಲ್ಲಿ ಆತನು ಹಸಿದಾಗ ಹಣ್ಣನ್ನು ಎದುರು ನೋಡಿಕೊಂಡು ಆತನು ಹೋಗ್ತಾ ಇದ್ದಾನೆ, ಅದರ ಹಣ್ಣಿನ ಕಾಲವಲ್ಲ ಕೂಡ ಎಂಬುದಾಗಿದೆ ಅವರ ವಾಕ್ಯ ಹೇಳ್ತಾ ಇದೆ. ಇದು ಯೇಸು ಸ್ವಾಮಿ ಇಸ್ರೇಲ್ ಜನರಿಗೆ ಕೊಟ್ಟಂತ ಒಂದು ಶಾಪವಾಗಿತ್ತು. ಕಾರಣ, ದೇವರು ಮನುಷ್ಯನಾಗಿ ಲೋಕಕ್ಕೆ ಬಂದ, ಅವರ ಮಧ್ಯದಲ್ಲಿ ವಾಸ ಮಾಡಿದ, ಅನೇಕ ಅದ್ಭುತಗಳನ್ನು ಆತನು ಮಾಡಿದ, ಅನೇಕ ಸೌಖ್ಯಗಳನ್ನು ಅವರ ಜೀವಿತದಲ್ಲಿ ಮಾಡಿದ, ಇವೆಲ್ಲವರು ಕಣ್ಣಾರೆ ನೋಡಿದರು, ಶರೀರದಲ್ಲಿ ಅನುಭವ ಮಾಡಿದರು, ಎಲ್ಲ ಆಯ್ತು. ಆದ್ರೂ ಕ್ರಿಸ್ತನನ್ನು ಅವರು ನಂಬಿ ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿ ಬರಲಿಲ್ಲ. ದೇವರು ಎದುರು ನೋಡಿದಂತ ಒಂದು ಫಲವನ್ನು ಅವರು ಕೊಡಲಿಲ್ಲ. ನಾವು ಇನ್ನೊಂದು ವಿಷಯ ನಾವು ತಿಳಿದಕ್ಕೆ ಇಷ್ಟಪಡ್ತೇನೆ. ಯೋಹನ್ನನ ಸುವಾರ್ತೆ 4ನೇ ಅಧ್ಯಾಯ 34ನೇ ವಚನ, ಯೇಸು ಸ್ವಾಮಿ ಹಸಿದ ಎಂಬುದಾಗಿ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಸಿದಾಗ ತನ್ನ ಶಿಷ್ಯರು ಹಳ್ಳಿಗೆ ಹೋಗಿ, ಊರೊಳಕ್ಕೆ ಹೋಗಿ ಆಹಾರವನ್ನು ತೆಗೆದುಕೊಂಡು ಆತನಿಗಾಗಿ ಬಂದರು ಎಂಬುದಾಗಿ ನಾವು ನೋಡ್ತೇವೆ. ಆಗ ಯೇಸುವಿನಿಂದ ಬಂದಂಥ ಒಂದು ಮಾತು ನಾವು ನಿಮಗೋಸ್ಕರವಾಗಿ ನಾನು ಓದ್ತೇನೆ. 33ನೇ ವಾಕ್ಯ, ಯೋಹನ್ನನ ಸುವಾರ್ತೆ 4ನೇ 33ನೇ ವಾಕ್ಯದಿಂದ ಓದ್ತೇನೆ. ಆತನಿಗೆ ಯಾರಾದರೂ ಊಟಕ್ಕೆ ತಂದು ಕೊಟ್ಟಾರೋ ಏನೋ ಎಂದು ತಮ್ಮೊಳಗೆ ಮಾತಾಡಿಕೊಂಡರು.
ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ಯೇಸು ಏನು ಹೇಳ್ತಿದ್ದಾನೆ ತನ್ನ ಆಹಾರದ ಕುರಿತಾಗಿ? ನನ್ನನ್ನು ಕಳುಹಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ ಎಂಬಂತ ಮಾತನ್ನು ಯೇಸು ಸ್ವಾಮಿಯಲ್ಲಿ ಹೇಳಿದನು. ಹಾಗಾದ್ರೆ ಯೇಸು ಯಾವಾಗಲೂ ಶರೀರದ ಒಂದು ಆಹಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಿಲ್ಲ. ಶರೀರದ ವಿಷಯಕ್ಕಾಗಿ ಆತನು ಹೆಚ್ಚು ಆತನು ಪ್ರಾಮುಖ್ಯತೆ ಕೊಟ್ಟಂತ ವಿಚಾರಗಳು ಇದು ಆತ್ಮಕ್ಕೆ ಸಂಬಂಧವಾದಂಥ ವಿಚಾರಗಳಾಗಿತ್ತು. ಇಲ್ಲಿ ಕೂಡ ಆತನಿಗೆ ಚೆನ್ನಾಗಿ ಗೊತ್ತು ಇದು ಅಂಜೂರದ ಹಣ್ಣು ಕೊಡುವಂತ ಕಾಲವಲ್ಲ. ಆದ್ರೂ ಕೂಡ ಅದರಲ್ಲಿ ಹಣ್ಣನ್ನು ಎದುರು ನೋಡಿಕೊಂಡು ಆತನು ಹೋಗ್ತಾ ಇದ್ದಾನೆ. ಅದಕ್ಕೆ ಕಾರಣ ಇಸ್ರೇಲ್ ಜನರು ಆತನ ಕಡೆಗೆ ತಿರುಗಲಿಲ್ಲ. ಇಸ್ರೇಲ್ ಜನ ಎಂಬಂತ ಅಂಜೂರದ ಮರ ಕೊಡಬೇಕಾದಂತ ಫಲ ಕೊಡಲಿಲ್ಲ. ಇದರಿಂದಾಗಿ ದೇವರ ಶಾಪ ಅವರ ಮೇಲೆ ಬರಲಿಕ್ಕಿದೆ ಹೇಗೆ ಎಂಬುದಾಗಿ ಆತನು ಅವರಿಗೆ ಅದನ್ನು ತಿಳಿಸಿಕೊಡ್ತಾ ಇದ್ದಾನೆ. ಮುಂದಿನ ವಾಕ್ಯ ನಾವು ನೋಡ್ತೇವೆ. ಮಾರ್ಕ 11:15 ವಾಕ್ಯದಿಂದ, ಅವರು ಯೆರೂಸಲೇಮಿಗೆ ಬಂದಾಗ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವವರನ್ನು ಕೊಳ್ಳುವವರನ್ನು ಹೊರಡಿಸಿ ಬಿಡುವುದಕ್ಕೆ ಪ್ರಾರಂಭಿಸಿ ಚೀನಿವಾರರ ಮೇಜುಗಳನ್ನು ಪಾರಿವಾಳ ಮಾರುವವರ ಕಾಲ್ಮಣೆಗಳನ್ನು ಕೆಡವಿದನು. ಒಬ್ಬನಾದರೂ ಸಾಮಾನು ಹೊತ್ತುಕೊಂಡು ದೇವಾಲಯದೊಳಗೆ ಅದು ಹೋಗಗೊಡಿಸಲಿಲ್ಲ. ಮತ್ತು ಆತನು ಉಪದೇಶ ಮಾಡಿ, ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದಿದೆಯಲ್ಲ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡಿದಿರಿ ಎಂದು ಹೇಳಿದನು. ಅದನ್ನು ಮಹಾಯಾಜಕರು ಶಾಸ್ತ್ರಿಗಳು ಕೇರಿ ಅವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಸಂದರ್ಭ ನೋಡುತ್ತಿದ್ದರು. ಯಾಕಂದರೆ ಜನರೆಲ್ಲ ಆತನ ಉಪದೇಶ ಕೇಳಿ ಆಶ್ಚರ್ಯಪಟ್ಟದ್ದರಿಂದ ಅವರು ಆತನಿಗೆ ಹೆದರುತ್ತಿದ್ದರು. ಇಲ್ಲಿ ಎರಡನೇ ಕಾರ್ಯ, ಅದು ಯೆರೂಸಲೇಮಿಗೆ ಬಂದ, ಆಲಯಕ್ಕೆ ಬಂದಾಗ ಅಲ್ಲಿ ವ್ಯಾಪಾರ ನಡೀತಾ ಇದೆ. ಆಲಯದಲ್ಲಿ ನಡೆಯಬೇಕಾದಂಥ ಕಾರ್ಯ ಯಾವುದು? ದೇವರನ್ನು ಆರಾಧನೆ ಮಾಡುವಂಥದ್ದು, ದೇವರ ವಾಕ್ಯವನ್ನು ಉಪದೇಶ ಮಾಡುವಂಥದ್ದು, ಪ್ರಾರ್ಥನೆಗಳು, ಇವೆಲ್ಲ ನಡೆಯಬೇಕಾದಂಥ ಸ್ಥಳದಲ್ಲಿ ಅಲ್ಲಿ ವ್ಯಾಪಾರ ನಡೀತಾ ಇದೆ. ಇದು ನೋಡಿದಾಗ ಯೇಸು ಸ್ವಾಮಿ ವೈರಾಗ್ಯಗೊಳ್ತಾ ಇದ್ದಾನೆ, ತುಂಬ ದುಃಖ ಆಗ್ತಾ ಇದೆ, ಬೇಸರಗೊಳ್ತಾ ಇದ್ದಾನೆ. ಆತನು ಕೊನೆಗೆ ವ್ಯಾಪಾರ ಮಾಡುವಂಥವರನ್ನು ಅಲ್ಲಿಂದ ಆತನು ಹೊರಡಿಸುವಂಥದ್ದನ್ನು ಒತ್ತಾಯಪೂರ್ವಕವಾಗಿ ಆಲಯದೊಳಗಿಂದ ಹೊರಡಿಸಿ ಆತನ ಶುದ್ಧೀಕರಣ ಮಾಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಎರಡನೇ ಕಾರ್ಯ ಯೇಸುವಿಗೆ ಇಲ್ಲಿ ದುಃಖ ಕೊಟ್ಟಂಥ ಒಂದು ಎರಡನೇ ಕಾರ್ಯ ಇಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯ. ಇವತ್ತು ಕೂಡ ಅನೇಕ ದೇವಾಲಯಗಳಲ್ಲಿ ನಾವು ಅನೇಕ ದೇವರ ವಾಕ್ಯ ಕೇಳುವುದಕ್ಕೆ ಕಡಿಮೆ ಸಿಗ್ತಾ ಇದೆ. ದೇವರ ವಾಕ್ಯದ ಉಪದೇಶ ಇವತ್ತು ಸಿಗ್ತಾ ಇಲ್ಲ. ಜನರಿಗೆ ಹಸಿವೆ ಇದೆ, ವಾಕ್ಯದ ಉಪದೇಶದ ಹಸಿವೆ ಇದೆ, ಅದು ಕೊಡುವವರು ಯಾರಿಲ್ಲ ಅಂತ ಒಂದು ದುಃಖಕರವಾದಂಥ ಸಂಗತಿ. ದೇವರ ವಾಕ್ಯದಲ್ಲಿ ಓದ್ತೇವೆ, ಕೀರ್ತನೆ 23ನೇ ಅಧ್ಯಾಯ 1-3 ದಾವೀದನು ಹೇಳಿದಂಥ ಮಾತು, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು, ಆತನ ಹಸಿರು ಗಾವಲಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರಿನ ಬಳಿಗೆ ನಡೆಸುತ್ತಾನೆ, ತಲೆಗೆ ತೈಲವನ್ನು ಹಚ್ಚುತ್ತಾನೆ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನನ್ನ ನೀತಿ ಮಾರ್ಗದಲ್ಲಿ ನಡೆಸುತ್ತಾನೆಂಬಂಥ ಮಾತನ್ನು ಆತನ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಹೌದು, ಆತನ ಹಸಿರು ಗಾವಲಲ್ಲಿ ನಮ್ಮನ್ನು ತಂಗಿಸುವಂತಹ ಮೇಯಿಸುವಂಥ ದೇವರು ಆಗಿದ್ದಾನೆ. ಇವತ್ತು ಹಸಿರು ಗಾವಲುಗಳು ಇವತ್ತು ಅನೇಕ ಸಭೆಗಳಲ್ಲಿ ಅನೇಕ ಆಲಯಗಳಲ್ಲಿ ನಮಗೆ ಸಿಗ್ತಾ ಇಲ್ಲ. ಜನರು ದಾಹಗೊಂಡಿದ್ದಾರೆ. ದೇವರು ಅನೇಕ ವರ್ಷಗಳ ಹಿಂದೆ ಆಮೋಸ ಪ್ರವಾದಿಯ ಮುಖಾಂತರವಾಗಿ ನುಡಿದಂಥ ಒಂದು ಪ್ರವಾದನೆ ಮಾತು, ಆಮೋಸ 8:11, ಒಂದು ದಿವಸಗಳು ಬರುತ್ತವೆ, ಅದು ನಾನು ಕ್ಷಾಮವನ್ನು ದೇಶದಲ್ಲಿ ಉಂಟು ಮಾಡುವೆನು. ಅದು ಅನ್ನದ ಕ್ಷಾಮವಲ್ಲ, ಅದು ನೀರಿನ ಕ್ಷಾಮವಲ್ಲ, ನನ್ನ ವಾಕ್ಯಗಳಿಗೋಸ್ಕರ ಹಸಿದು ಹಂಬಲಿಸುವಂಥ ಕ್ಷಾಮ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಜನರಿಗೆ ಹಸಿವೆ ಇದೆ, ವಾಕ್ಯ ಸಿಗ್ತಾ ಇಲ್ಲ. ಆಲಯದಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾದದ್ದು ಇವತ್ತು ನಡೀತಾ ಉಂಟು. ಲೌಕಿಕವಾದಂಥ ಸಂಗತಿಗಳೇ ಹೆಚ್ಚು ಪ್ರಾಮುಖ್ಯತೆ ಇವತ್ತು ಕೊಡ್ತಾ ಇದ್ದಾರೆ. ಅಲ್ಲಿ ಯೇಸು ಸ್ವಾಮಿ ಆ ಒಂದು ತಪ್ಪು ಕೆಲಸ ಮಾಡುವಂತಹ ವ್ಯಾಪಾರ ಮಾಡುವಂಥ ಆಲಯದೊಳಗೆ ಜನರನ್ನು ಹೊರಡಿಸುವಂಥದ್ದನ್ನು ಅಲ್ಲಿ ನಮಗೆ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ದೇವರು ಅಲ್ಲಿ ದುಃಖಕೊಳ್ತಾ ಇದ್ದಾನೆ, ದೇವರಲ್ಲಿ ವೇದನೆ ಪಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ. ಇವತ್ತು ಕೂಡ ದೇವರು ಇಂಥ ಅನೇಕ ವಿಚಾರಗಳಲ್ಲಿ ವೇದನೆ ಪಡುವಂಥದ್ದನ್ನು ನಮಗೆ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಮೂರನೇದಾಗಿ 19ನೇ ವಾಕ್ಯ, ಮಾರ್ಕ 11:19 ವಾಕ್ಯದಿಂದ ಓದುವುದಾದ್ರೆ, ಪ್ರತಿ ಸಾಯಂಕಾಲ ಯೇಸು ಆತನ ಶಿಷ್ಯರು ಪಟ್ಟಣವನ್ನು ಬಿಟ್ಟು ಹೊರಗೆ ಹೋಗುತ್ತಿದ್ದರು. ಬೆಳಿಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು. ಆಗ ಪೇತ್ರನು ಹಿಂದಿನ ದಿನದ ಸಂಗತಿ ನೆನೆಸಿಕೊಂಡು ಆತನಿಗೆ, ಗುರುವೇ, ಇಗೋ ನೀನು ಶಾಪ ಕೊಟ್ಟ ಅಂಜೂರದ ಮರವು ಒಣಗಿ ಹೋಗಿದೆ ಎಂದು ಹೇಳಿದ್ದಕ್ಕೆ ನೋಡಿ, ಯೇಸು ಸ್ವಾಮಿ ಮುಂಜಾನೆ ಅವರು ಹೋಗುವಾಗ ಯೇಸು ಸ್ವಾಮಿ ಆ ಹಸಿದಾಗ ಅಂಜೂರದ ಮರದ ಹತ್ರ ಹೋದ.
ಹಣ್ಣನ್ನು ಎದುರು ನೋಡಿದ, ಅಲ್ಲಿ ಹಣ್ಣು ಇರಲಿಲ್ಲ, ಬರೇ ಎಲೆಗಳೇ ಇತ್ತು. ಈಗ ಕೊನೆಗೆ ಯೇಸುಸ್ವಾಮಿ ಅದಕ್ಕೆ ಶಾಪ ಕೊಟ್ಟ, ಇನ್ನು ಮುಂದೆ ಇದರಲ್ಲಿ ಫಲವೇ ಕಾಣಬಾರದೆಂಬುದಾಗಿ. ಅಂದರೆ 14ನೇ ವಾಕ್ಯದ, ಇನ್ನು ಮುಂದೆ ನಿನ್ನಲ್ಲಿ ಹಣ್ಣನ್ನು ಎಂದೆಂದಿಗೂ ತಿನ್ನದಾಗಲಿ. ಆದರೆ ಅವರು ಸಾಯಂಕಾಲ ಬರುವಾಗ ಆ ಮರವು ಒಣಗಿ ಹೋದದನ್ನು ಅವರು ಕಾಣ್ತಾ ಇದ್ದಾರೆ. ಹೌದು, ಇವತ್ತು ಅನೇಕರ ಜೀವಿತದಲ್ಲಿ ಫಲಗಳು ಇಲ್ಲದ ನಿಮಿತ್ತವಾಗಿ, ಆತ್ಮೀಯವಾದಂಥ ಫಲಗಳು ಇಲ್ಲದ ನಿಮಿತ್ತವಾಗಿ ಅವರ ಜೀವಿತದಲ್ಲಿ ಒಣಗಿ ಹೋಗುತ್ತಾರೆ. ಅವ್ರ ಜೀವಿತದಲ್ಲಿ ಆಶೀರ್ವಾದಗಳನ್ನು ಅವರು ಕಳೆದುಕೊಳ್ಳುತ್ತಾರೆ. ಕಾರಣ ದೇವರ ವಾಕ್ಯ ಯೋಹನ್ನನ ಸುವಾರ್ತೆ 15ನೇ ಅಧ್ಯಾಯ 16, 13, 17ನೇ ವಾಕ್ಯದಲ್ಲಿ, ನೀವು ನನ್ನನ್ನು ಆರಿಸಿಕೊಂಡು ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನೀವು ಹೊರಟು ಹೋಗಿ ಫಲವನ್ನು ಕೊಡಬೇಕು, ನೀವು ಕೊಡುವಂಥ ಫಲವು ನಿಲ್ಲುವಂಥ ಕೊನೆಯವರೆಗೆ ನಿಲ್ಲುವಂಥ ಫಲವಾಗಿರಬೇಕೆಂಬುದಾಗಿ ಕರ್ತನ ಯೇಸುಕ್ರಿಸ್ತ ಹೇಳಿದ್ದಾನೆ. ಇವತ್ತು ದೇವರು ನಮ್ಮನ್ನು ಆರಿಸಿಕೊಂಡಂಥ ಉದ್ದೇಶ ನಾವು ಫಲ ಕೊಡಬೇಕು. ಅದು ಇವತ್ತು ಅನೇಕ ವಿಶ್ವಾಸಗಳ ಜೀವಿತವನ್ನು ನೋಡುವಾಗ ಇವತ್ತು ಫಲಗಳು ಕಾಣುವುದಕ್ಕೆ ಬದಲು ಅನೇಕ ಶಾರೀರಿಕವಾದಂಥ ಫಲಗಳು ನಾವು ಕಾಣಲಿಕ್ಕೆ ಸಾಧ್ಯ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22-23ನೇ ವಾಕ್ಯದಲ್ಲಿ ಪವಿತ್ರಾತ್ಮನ 9 ಫಲಗಳು, ಗಲಾತ್ಯ 5:19ರಿಂದ 20ನೇ ವಾಕ್ಯದಲ್ಲಿ ಶರೀರದ ಕರ್ಮಗಳ ಕುರಿತಾಗಿ ಅಲ್ಲಿ ನಾವು ನೋಡ್ಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರಿಯರೇ, ನಾವು ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22-23ನೇ ವಾಕ್ಯ ಓದುವಾಗ, ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದವೆ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಆಕ್ಷೇಪಿಸುವುದಿಲ್ಲ. ಆದರೆ ಶರೀರದ ಕರ್ಮಗಳ ಕುರಿತಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಗಲಾತ್ಯ 5ನೇ ಅಧ್ಯಾಯ ನಾವು 19-20 ವಾಕ್ಯದಲ್ಲಿ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿ ಇವೆ. ಯಾವುವೆಂದರೆ ಜಾರತ್ವ, ಬಂಡುತನ, ನಾಚಿಕೆ ಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕತನ, ದುಂದೌತಣ ಇಂಥವುಗಳೇ. ನೋಡಿ, ಇಲ್ಲಿ ಶರೀರದ ಕರ್ಮಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. ಎರಡನೇದಾಗಿ ಪವಿತ್ರಾತ್ಮನ ಉಂಟಾಗುವಂಥ ಫಲಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. ಇವತ್ತು ಪ್ರಿಯ ಸಹೋದರ ಸಹೋದರಿಯೇ, ನೀನು ರಕ್ಷಣೆ ಹೊಂದಿರಬಹುದು. ರಕ್ಷಣೆ ಹೊಂದಿದ ನಂತರ ಇವತ್ತು ನಿನ್ನ ಜೀವಿತದಿಂದ ಶರೀರದ ಕರ್ಮಗಳು ಹೊರಗಟ್ಟು ಬರ್ತಾ ಇವೆಯೋ ಅಥವಾ ಪವಿತ್ರಾತ್ಮನ ಫಲಗಳು ಹೊರಗಡೆ ಬರ್ತಾ ಇವೆಯೋ? ನಾವು ನನಗೆ ಒಂದು ನೆನಪು ಬರುವಂಥ ಒಂದು ವಾಕ್ಯ ಈಗ ಈ ಸಮಯದಲ್ಲಿ ನಾವು ಯೆಶಾಯನ ಪುಸ್ತಕ 5ನೇ ಅಧ್ಯಾಯದಲ್ಲಿ ನಾವು ಓದುವುದಾದರೆ ಅಲ್ಲಿ ನಿಜವಾಗಿ ಸುಂದರವಾದಂಥ ಒಂದು ಮಾತನ್ನು ಅಲ್ಲಿ ಕರ್ತನು ಹೇಳ್ತಾ ಇದ್ದಾನೆ. ಯೆಶಾಯನ ಪುಸ್ತಕ 5ನೇ ಅಧ್ಯಾಯ 1ರಿಂದ 7ನೇ ವಚನಗಳು, ನನ್ನ ಪ್ರಿಯನನ್ನು ಅವನ ತೋಟವನ್ನು ಕುರಿತ ನನ್ನ ಪ್ರಿಯನ ಒಂದು ಗೀತವನ್ನು ಹಾಡುವೆ, ಕೇಳಿರಿ. ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿಯ ತೋಟವಿತ್ತು. ಅವನು ಅದನ್ನು ಅಗತ್ಯ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸ್ಯಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷಿ ತೊಟ್ಟಿಯನ್ನು ಕೊರೆಯಿಸಿ ಮಾಡಿಕೊಂಡು, ತೋಟವು ಒಳ್ಳೆ ದ್ರಾಕ್ಷಿ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತು. ಯೆರೂಸಲೇಮಿನ ನಿವಾಸಿಗಳೇ, ಯೆಹೂದದ ಜನರೇ, ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ. ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದಕ್ಕಿಂತಲೂ ಇನ್ನೇನು ಮಾಡಬೇಕಾಗಿತ್ತು? ಅದು ಒಳ್ಳೆ ದ್ರಾಕ್ಷಿಯನ್ನು ಕೊಡುವುದೆಂದು ನಾನು ನಿರೀಕ್ಷಿಸುತ್ತಿರಲು ಏಕೆ ಹೊಲಸು ಹಣ್ಣನ್ನು ಬಿಟ್ಟಿತು? ನನ್ನ ತೋಟವನ್ನು ಏನು ಮಾಡುವೆನೋ ಈಗ ನಿಮಗೆ ತಿಳಿಸುವೆನು, ಕೇಳಿರಿ. ಅದರ ಬೇಲಿಯನ್ನು ಕೀಡುವೆನು, ದನವು ಅದನ್ನು ಮೇಯ್ದು ಬಿಡುವುದು, ಅದರ ಗೋಡೆಯನ್ನು ಕೆಡವೆ ಹಾಕುವೆನು, ಅದು ತುಳಿದಾಟಕ್ಕೆ ಈಡಾಗುವುದು, ಅದನ್ನು ಹಾಳು ಮಾಡುವೆನು. ಯಾರು ಕುಡಿ ಕತ್ತರಿಸಿ ಅಗತ್ಯ ಮಾಡುವುದಿಲ್ಲ, ಅದರಲ್ಲಿ ಮುಳ್ಳು ಗಿಳ್ಳು ಬೆಳೆದು ಹೋಗುವುದು, ಮತ್ತು ಅದರ ಮೇಲೆ ಮಳೆ ಸುರಿಸಬಾರದೆಂದು ಮೇಘಗಳಿಗೆ ಅಪ್ಪಣೆ ಮಾಡುವೆನು. ಸೇನಾಧೀಶ್ವರನಾದ ಯೆಹೋವನ ದ್ರಾಕ್ಷಿಯ ತೋಟವು ಇಸ್ರಾಯೇಲರ ಮನೆತನ, ಯೆಹೂದದ ಜನವು ಆತನ ಇಷ್ಟದ ಗಿಡವೇ. ಆತ ನ್ಯಾಯವನ್ನು ನಿರೀಕ್ಷಿಸಿದಾಗ ಸಿಕ್ಕಿದ್ದು ನರಹತ್ಯವೇ, ಧರ್ಮವನ್ನು ಎದುರು ನೋಡಿದಾಗ ದೊರಕಿತ್ತು ಅರಚಾಟವೇ. ಇಲ್ಲಿ ಸ್ಪಷ್ಟವಾಗಿ ದೇವರು ಯೆಶಾಯ 5:7ನೇ ವಾಕ್ಯದ ಹೇಳ್ತಿದ್ದಾನೆ, ಈ ದ್ರಾಕ್ಷಿ ತೋಟ ಬೇರೆ ಯಾವುದಲ್ಲ, ಇದು ಯೆಹೂದದ ಮನೆತನ, ಇಸ್ರೇಲ್ ಮನೆತನ, ಇಸ್ರೇಲ್ ಜನಾಂಗ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಆದರೆ ದೇವರು ಎದುರು ನೋಡಿದ್ದು ಯಾವುದು? ಅವರಿಂದ ಫಲ, ಒಳ್ಳೆಯ ಫಲವನ್ನು ಎದುರು ನೋಡಿದ. ಇವತ್ತು ಯೇಸು ಕ್ರಿಸ್ತನನ್ನು ನಾವು ಪ್ರತಿನಿಧಿಸುವಂತ ಈ ಲೋಕದಲ್ಲಿ ಆತನ ಮಕ್ಕಳು ನಾವಾಗಿದ್ದೇವೆ ಅಥವಾ ಆತನ ರಾಯಭಾರಿಗಳು ನಾವಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇವತ್ತು ನಾವು ಈ ಲೋಕದಲ್ಲಿ ಕುಡುಕತನ, ಜಗಳ, ತಪ್ಪಾದ ಕೆಲಸ, ವ್ಯಭಿಚಾರ ಆಗಿರ್ಬೋದು, ಅಕ್ರಮ ಸಂಬಂಧಗಳು, ಇನ್ಯಾವುದೇ ಈ ತಪ್ಪು ಕೆಲಸಗಳನ್ನು ಈ ಲೋಕದಲ್ಲಿ ನಾವು ಮಾಡುವಾಗ, ಈ ಲೋಕದಲ್ಲಿ ಆ ರೀತಿ ನಾವು ಜೀವನ ಮಾಡುವಾಗ ಇವತ್ತು ನಾವು ಲೋಕಕ್ಕೆ ತಪ್ಪು ಸಂದೇಶ ಕೊಡ್ತಾ ಇದ್ದೇವೆ. ಆದರೆ ದೇವರ ವಾಕ್ಯ ನಮಗೆ ಈ ರೀತಿ ಮಾಡೋದಕ್ಕೆ ನಮಗೆ ಪ್ರೇರೇಪಣೆ ಕೊಡುವುದಿಲ್ಲ. ದೇವರಾತ್ಮ ನಮಗೆ ಕೊಡುವಂಥ ಪ್ರೇರೇಪಣೆ ಅದು ಪವಿತ್ರಾತ್ಮನ ಫಲಗಳು ನಮ್ಮ ಜೀವಿತದಿಂದ ಹೊರಟು ಬರಬೇಕು. ಲೂಕನ ಪುಸ್ತಕ 13ನೇ ಅಧ್ಯಾಯ 6ರಿಂದ 9ನೇ ವಾಕ್ಯವನ್ನು ಓದುವುದಾದರೆ
ಅಲ್ಲಿ ಒಬ್ಬ ತೋಟದ ಯಜಮಾನನ ಕುರಿತಾಗಿ ಓದುತ್ತೇವೆ. ಅವನು ತನ್ನ ತೋಟ, ಒಂದು ಸುಂದರವಾದಂಥ ತೋಟ ಯಜಮಾನನಿಗಿತ್ತು. ಆತನು ಪ್ರತಿ ಸಲ ಆ ಒಂದು ತೋಟದಲ್ಲಿ ಪ್ರತಿ ವರ್ಷ ಆತನು ಫಲವನ್ನು ಹುಡುಕಿಕೊಂಡು ಬರ್ತಾ ಇದ್ದ. ಆದರೆ ಒಂದು ಮರದಲ್ಲಿ ಫಲ ಕಾಣದೇ ಇರುವುದನ್ನು ನೋಡಿದಾಗ ಆತನು ಆ ತೋಟದ ಮಾಲಿಗೆ ಆತನು ಹೇಳ್ತಾ ಇದ್ದಾನೆ, ಈ ಮರ ಫಲ ಕೊಡ್ತಾ ಇಲ್ಲ, 3 ವರ್ಷದಿಂದ ಸತತವಾಗಿ ನಾನು ಬರ್ತಾ ಇದ್ದೇನೆ, ಫಲ ಕೊಡ್ತಾ ಇಲ್ಲ, ಆದ ಕಡೆ ಇದನ್ನು ಕಡಿದು ಹಾಕೋಣ ಎಂಬುದಾಗಿ. ಆಗ ಆ ತೋಟದ ಮಾಲಿ ಅವನಿಗೆ ವಿಜ್ಞಾಪನೆ ಮಾಡ್ತಾ ಇದ್ದಾನೆ, ಯಜಮಾನನೇ, ಒಂದು ಅವಕಾಶ ಕೊಡು, ಇದಕ್ಕೆ ಬೇಕಾದಂಥ ಗೊಬ್ಬರವನ್ನು ಹಾಕ್ತೇನೆ, ನೀರನ್ನು ಹಾಕ್ತೇನೆ, ಅದು ಸರಿಯಾದ ರೀತಿಯಲ್ಲಿ ನಾನು ಸವರುತ್ತೇನೆ ಎಂಬುದಾಗಿ ಆತನು ಕೇಳಿಕೊಂಡ. 1 ವರ್ಷ ನಾವು ನೋಡೋಣ, ಇನ್ನೊಂದು ವರ್ಷವೂ ಕೂಡ ಅದು ಫಲ ಕೊಡದೆ ಹೋದರೆ ಅದನ್ನು ಕಡಿದು ಬಿಡೋಣೆಂಬಂಥ ಒಂದು ಆಲೋಚನೆಯನ್ನು ಆತನು ಕೊಡುವಂಥದ್ದನ್ನಲ್ಲಿ ನಾವು ಕಾಣ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲೂ ದೇವರು ನಮಗೆ ಕೊಟ್ಟಂಥ ಅವಕಾಶ, ನಮ್ಮ ಜೀವಿತದಲ್ಲಿ ನಾವು ಫಲವನ್ನು ಕೊಡುವುದಕ್ಕೋಸ್ಕರ ಬೇಕಾದಂಥ ದೇವರು ನಿರೀಕ್ಷಿಸಿದಂಥ ಫಲ ನಾವು ಕೊಡದೆ ಹೋಗುವುದಾದರೆ ಪ್ರಿಯರೇ, ನಾವು ದೇವರ ಕೋಪಕ್ಕೆ ನಾವು ಗುರಿ ಆಗುತ್ತೇವೆ. ದೇವರು ನಮ್ಮನ್ನು ಕೈ ಬಿಡುತ್ತಾನೆ. ಆ ಅಂಜೂರದ ಹೊರಗಿದಂತೆ ನಾವು ಒಣಗಿ ಹೋಗುತ್ತೇವೆ. ಅದೇ ನಾವು ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 3 ವಿಷಯ ನಾವು ಕಂಡೆವು. ಒಂದು, ಯೇಸು ಹಸಿದಾಗ ಅಂಜೂರದ ಮರದ ಬಳಿಗೆ ಹೋದ. ಆತನು ಎದುರು ನೋಡಿದ್ದು ಅದರಿಂದ ಒಂದು ಹಣ್ಣನ್ನು. ಎರಡನೇದಾಗಿ ಆತನು ಯೆರೂಸಲೇಮಿನ ದೇವಾಲಯಕ್ಕೆ ಹೋದ. ಅಲ್ಲಿ ಮಾರುವವರು, ವ್ಯಾಪಾರ ಮಾಡುವಂಥವರನ್ನು ಅಲ್ಲಿಂದ ಹೊರಡಿಸಿ ಬಿಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಮೂರನೇದಾಗಿ ನಾವು ನೋಡುತ್ತೇವೆ, ಅವರು ಹಿಂತಿರುಗಿ ಸಾಯಂಕಾಲ ಬರುವಾಗ ಆ ಮರವು ಒಣಗಿ ಹೋಗಿರುವುದನ್ನು ಕಾಣುವಂತೆ ಅವರಿಗೆ ಸಾಧ್ಯವಾಯಿತು. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಾವು ಫಲ ಕೊಡದೆ ಹೋದರೆ, ದೇವರ ಎಚ್ಚರಿಕೆಗಳನ್ನು ನಾವು ಕಡೆಗಣಿಸುವುದಾದರೆ ಖಂಡಿತವಾಗಿ ಮರದ ಹಾಗೆ ನಾವು ಒಣಗಿ ಹೋಗುತ್ತೇವೆ. ನಮ್ಮ ಜೀವಿತದಲ್ಲಿ ಅನೇಕ ರೀತಿಯ ಆಶೀರ್ವಾದಗಳನ್ನು ನಾವು ಕಳ್ಕೊಳ್ಳುವಂಥ ಒಂದು ಅಪಾಯ ನಮ್ಮ ಮುಂದೆ ಇದೆ ಎಂಬುದಾಗಿ ತಿಳಿಸುವುದಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಆದ ಕಾರಣ ಈ ಮುಂದಿನ ವಾಕ್ಯಗಳನ್ನು ನಾನು ಧ್ಯಾನ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಈ ಸಮಯದಲ್ಲಿ ದೇವರ ಕರಗಳಿಗೆ ನಾವು ಒಪ್ಪಿಸಿಕೊಡೋಣ. ದೇವರ ಸಮ್ಮುಖದಲ್ಲಿ ಪಶ್ಚಾತ್ತಾಪ ಪಡೋಣ. ದೇವರಿನ ಮುಂದೆ ಫಲವನ್ನು ಕೊಡುವುದು ಸ್ವಾಮಿ, ಫಲ ಕೊಡುವಂಥ ವ್ಯಕ್ತಿಯನ್ನಾಗಿ ನನ್ನ ಮಾರ್ಪಡಿಸು, ಅದಕ್ಕಾಗಿ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇನೆ. ನಿನ್ನ ಪರಲೋಕದ ಕುಂಬಾರನಾಗಿದೆಯಲ್ಲ, ನನ್ನ ರೂಪಿಸುವುದಾಗಿ ಒಪ್ಪಿಸಿಕೊಡ್ರಿ. ನಾನು ನಿಮಗೋಸ್ಕರ ಪ್ರಾರ್ಥಿಸಲಿಕ್ಕೆ ಇಷ್ಟಪಡ್ತೇನೆ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಇವತ್ತು 3 ವಿಷಯಗಳನ್ನು ಕಲಿತುಕೊಂಡಿದ್ದೇವೆ. ಒಂದನೇದಾಗಿ, ನೀನು ಹಸಿದಾಗ ಆ ಒಂದು ಅಂಜೂರದ ಮರದ ಹಣ್ಣಿನ ಮರದ ಬಳಿಗೆ ಹೋದಿ ಸ್ವಾಮಿ. ಯಾಕಂದ್ರೆ ನಿನಗೆ ಹಣ್ಣನ್ನು ಎದುರು ನೋಡಿಕೊಂಡು ಹೋದಿ, ಆದ್ರೆ ಅಲ್ಲಿ ಮರದಲ್ಲಿ ಹಣ್ಣು ಸಿಗಲಿಲ್ಲ ಎಂಬುದಾಗಿ ನಾವು ಓದ್ತೇವೆ. ಎರಡನೇದಾಗಿ, ಆಲಯಕ್ಕೆ ಹೋದಿ, ಅಲ್ಲಿ ಭಕ್ತಿಗೆ ಬದಲಾಗಿ, ಭಯಕ್ಕೆ ಬದಲಾಗಿ ವ್ಯಾಪಾರ ಮಾಡುವಂತ ಗುಂಪನ್ನು ಕಂಡು ಅವನು ಹೊರಡಿಸಿದಿ ಎಂಬುದಾಗಿ ನಾವು ನೋಡ್ತೇವೆ. ಮೂರನೇದಾಗಿ, ಬೆಳಿಗ್ಗೆ ಶಾಪ ಹಾಕಿದಂತಹ ಆ ಒಂದು ಅಂಜೂರದ ಮರ ಅದು ಒಣಗಿ ಹೋಗಿರುವಂಥದ್ದನ್ನು ಸಾಯಂಕಾಲ ಕಾಣೋದಕ್ಕೆ ಸಾಧ್ಯವಾಯಿತು ಎಂಬುದಾಗಿ ನೋಡ್ತೇವೆ. ಕರ್ತನೆ, ನಾವು ಒಂದನೇದಾಗಿ, ಕರ್ತನೆ, ನೀವು ನನ್ನ ನೆಟ್ಟಿದ್ದಿ ಸ್ವಾಮಿ, ನಾವು ಫಲ ಕೊಡುವಂತ ವೃಕ್ಷಗಳನ್ನಾಗಿ ನಮ್ಮನ್ನು ಮಾರ್ಪಡಿಸಬೇಕಾಗಿ ಕೇಳ್ಕೊಳ್ತೇನೆ. ನಾವು ಮಾನಸಾಂತರ ಪಡುತ್ತೆ ಇಲ್ಲಿವರೆಗೆ ನಾವು ಫಲ ಕೊಡದಿದ್ದದಕ್ಕೋಸ್ಕರ. ಎರಡನೇದಾಗಿ, ನಾವು ದೇವರ ಸೇವೆಯಲ್ಲಿ ಯಾವುದೇ ವ್ಯಾಪಾರಗಳನ್ನು ಮಾಡ್ತಾ ಇರುವುದಾದ್ರೆ ಸ್ವಾಮಿ, ನಮ್ಮನ್ನು ಶ್ರಮಿಸಬೇಕಾಗಿ ಕೇಳ್ಕೊಳ್ತೇವೆ. ಕರ್ತನೆ, ನೀನು ನಮ್ಮ ಮನೋಕಣ್ಣುಗಳನ್ನು ತೆರೆಯ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಮೂರನೇದಾಗಿ ಸ್ವಾಮಿ, ಕರ್ತನೆ, ನಿನ್ನ ಮಾತಿಗೆ ಅವಿಧರಾದರೆ, ನಿನ್ನ ಎಚ್ಚರಿಕೆಯ ಮಾತು ಕಡೆಗಣಿಸದೆ ಕೊನೆಗೆ ಒಣಗಿ ಹೋದ ಅಂಜೂರದ ಮರಸ್ಥಿತಿ ನಮ್ಮ ಜೀವಿತದಲ್ಲಿ ಬರುವುದೆಂಬುದಾಗಿ ನಾವು ತಿಳ್ಕೊಳ್ಳುವಂತೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ಕರ್ತನೆ. ಪ್ರಿಯ ವೀಕ್ಷಕ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸುತ್ತಾನೆ, ಅವರ ಜೀವಿತದಲ್ಲಿ ಫಲ ಕೊಡುವಂತ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸು. ನಿನ್ನ ಆಲಯ, ನಮ್ಮ ಶರೀರವು ನಿಮ್ಮ ಆಲಯವಾಗಿದೆ ಅಲ್ಲ ಕರ್ತನೆ, ಈ ಒಂದು ಆಲಯವನ್ನು ಕೂಡ ಶುದ್ಧವಾಗಿ ಇಟ್ಟುಕೊಡುವುದಕ್ಕೆ ನೀವು ಕೃಪೆ ಕೊಡಬೇಕಾಗಿ ನಾವು ಕೇಳ್ಕೊಳ್ತೇವೆ. ಪ್ರಿಯ ವೀಕ್ಷಕ ಸಹೋದರ ಸಹೋದರಿಯನ್ನು ಇವತ್ತಿನ ದಿವಸದಲ್ಲಿ ಆಶೀರ್ವಾದ ಮಾಡಿ ಬಲಪಡಿಸಿ ಮುನ್ನಡೆಸು. ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರಿಯ ವೀಕ್ಷಕರೇ, ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಮಗೆಲ್ಲರಿಗೂ ನನ್ನ ವಂದನೆಗಳು. ಈ ಶುಭೋದಯ ಕಾರ್ಯಕ್ರಮವನ್ನು ನಮ್ಮ ಜೊತೆಯಲ್ಲಿ ಸ್ವಲ್ಪ ಸಮಯ ನೀವು ಧ್ಯಾನಿಸುವುದಕ್ಕಾಗಿ, ಸಮಯ ತೆಗೆದುಕೊಂಡದಕ್ಕಾಗಿ ನಿಮಗೆ ನಾನು ವಂದನೆಯನ್ನು ಹೇಳುತ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ. ಗುಡ್ ಡೇ. ಗಾಡ್ ಬ್ಲೆಸ್ ಯು.